ಸತ್ಯಯುಗದ ಕಾಲ. ಸೃಷ್ಟಿ ಕಾರ್ಯವನ್ನು ಮುಗಿಸಿ ಬ್ರಹ್ಮದೇವರು ದಣಿದು ನಿದ್ರಿಸುತ್ತಿದ್ದರು. ಆ ಸಮಯದಲ್ಲಿ ಅವರ ಬಾಯಿಂದ 4 ವೇದಗಳು ಹೊರಬಂದವು. ಇದನ್ನು ಕಂಡ ಹಯಗ್ರೀವ ಎಂಬ ಅಸುರನು ಆ ವೇದಗಳನ್ನು ಕದ್ದು ಯಾರಿಗೂ ತಿಳಿಯದಂತೆ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟನು. ವೇದಗಳಿಲ್ಲದೆ ಲೋಕದಲ್ಲಿ ಅಜ್ಞಾನ ಮತ್ತು ಕತ್ತಲೆ ಆವರಿಸಿತು. ಆ ಸಮಯದಲ್ಲಿ ದ್ರವಿಡ ದೇಶದಲ್ಲಿ ಸತ್ಯವ್ರತ ಎಂಬ ಧಾರ್ಮಿಕ ರಾಜನಿದ್ದನು. ಒಂದು ದಿನ ಅವನು ನದಿಯಲ್ಲಿ ತರ್ಪಣ ಮಾಡುತ್ತಿದ್ದನು. ಅಷ್ಟರಲ್ಲಿ ಅವನ ಕೈಗೆ ಒಂದು ಪುಟ್ಟ ಮೀನು ಬಂತು. ರಾಜನು ಅದನ್ನು ಮತ್ತೆ ನದಿಗೆ ಬಿಡಲು ಹೊರಟನು. ಆಗ ಆ ಮೀನು ಮನುಷ್ಯ ಧ್ವನಿಯಲ್ಲಿ ಮಾತಾಡಿತು. ರಾಜನೇ, ದಯವಿಟ್ಟು ನನ್ನನ್ನು ನದಿಗೆ ಬಿಡಬೇಡಿ. ದೊಡ್ಡ ಮೀನುಗಳು ನನ್ನನ್ನು ತಿನ್ನುತ್ತವೆ. ನನ್ನನ್ನು ರಕ್ಷಿಸಿ. ದಯಾಮಯಿಯಾದ ರಾಜನು ಆ ಮೀನನ್ನು ತನ್ನ ಕಮಂಡಲದಲ್ಲಿ ಇಟ್ಟು ಅರಮನೆಗೆ ತಂದನು. ಮರುದಿನ ಬೆಳಿಗ್ಗೆ ಮೀನು ದೊಡ್ಡದಾಗಿ ಬೆಳೆದಿತ್ತು. ರಾಜನು ಅದನ್ನು ಒಂದು ದೊಡ್ಡ ಹಂಡೆಯಲ್ಲಿ ಹಾಕಿದನು. ಕೆಲವೇ ಗಂಟೆಗಳಲ್ಲಿ ಹಂಡೆಯೂ ಸಾಕಾಗಲಿಲ್ಲ. ನಂತರ ಅವನು ಅದನ್ನು ಕೆರೆಯಲ್ಲಿ ಬಿಟ್ಟನು. ಕೆರೆಯು ಚಿಕ್ಕದಾಯಿತು. ನಂತರ ನದಿಯಲ್ಲಿ ಬಿಟ್ಟನು. ಕೊನೆಗೆ ಸಮುದ್ರದಲ್ಲಿಯೂ ಆ ಮೀನು ಅತ್ಯಂತ ದೊಡ್ಡದಾಯಿತು. ರಾಜನಿಗೆ ತಿಳಿಯಿತು, ಇದು ಸಾಮಾನ್ಯ ಮೀನು ಅಲ್ಲ. ಅವನು ಪ್ರಾರ್ಥಿಸಿದನು, ಮಹಾಪ್ರಭು, ನೀವು ಯಾರು? ನೀವು ಪರಮಾತ್ಮನೇ ಇರಬೇಕು. ಅಷ್ಟರಲ್ಲಿ ಮೀನು ರೂಪದಲ್ಲಿದ್ದ ಮಹಾವಿಷ್ಣು ತಮ್ಮ ದಿವ್ಯ ರೂಪವನ್ನು ತೋರಿಸಿದರು. ಅವರು ಹೇಳಿದರು, ರಾಜನೇ, 7ನೇ ದಿನ ಪ್ರಳಯ ಬರುತ್ತದೆ. ನೀನು 7 ಋಷಿಗಳು, ಸಸ್ಯಗಳ ಬೀಜಗಳು ಮತ್ತು ಪ್ರಾಣಿಗಳನ್ನು ಒಂದು ದೈವಿಕ ದೋಣಿಯಲ್ಲಿ ಹತ್ತಿಸು. ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಬಳಸಿ ದೋಣಿಯನ್ನು ನನ್ನ ಕೊಂಬಿಗೆ ಕಟ್ಟು. ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. 7ನೇ ದಿನ ಭೀಕರ ಮಳೆ ಆರಂಭವಾಯಿತು. ಲೋಕವೆಲ್ಲ ನೀರಿನಿಂದ ತುಂಬಿತು. ಮತ್ಸ್ಯ ರೂಪದ ವಿಷ್ಣು ದೋಣಿಯನ್ನು ಸುರಕ್ಷಿತವಾಗಿ ಮುನ್ನಡೆಸಿದರು. ಅದೇ ಸಮಯದಲ್ಲಿ ಸಮುದ್ರದ ಆಳದಲ್ಲಿದ್ದ ಹಯಗ್ರೀವ ಅಸುರನನ್ನು ಸಂಹರಿಸಿ ವೇದಗಳನ್ನು ಮರಳಿ ಪಡೆದು ಬ್ರಹ್ಮದೇವರಿಗೆ ನೀಡಿದರು. ಪ್ರಳಯದ ನಂತರ ಸತ್ಯವ್ರತ ರಾಜನು ಹೊಸ ಸೃಷ್ಟಿಗೆ ಕಾರಣನಾದನು. ಹೀಗೆ ಮತ್ಸ್ಯ ಅವತಾರ ಜ್ಞಾನವನ್ನು ಮತ್ತು ಜೀವ ಸಂಕುಲವನ್ನು ರಕ್ಷಿಸಿತು.